ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಾನು ಮೊಳಕೆ ಕಾಳುಗಳನ್ನು ಹೇಗೆ ಕಟ್ಟೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಬಟ್ಟೆ ಸಹಾಯದಿಂದನೂ ಕಟ್ಬೋದು, ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಮತ್ತು ನಾನು ಆನ್ಲೈನಲ್ಲಿ ಈ ಥರ ಒಂದು 4 ಸ್ಟೆಪ್ಪಿಂದು ಬಾಕ್ಸನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿರೋಂಥದ್ದು. ತುಂಬಾ ಯೂಸ್ ಆಗುತ್ತೆ ಈ ಥರ ಮೊಳಕೆ ಕಟ್ಟಲಿಕ್ಕೆ. ಕಾಳುಗಳನ್ನ ಸಪ್ರೇಟಾಗಿ ನಾವು ಕಟ್ಬೋದು. ಬಟ್ಟೆಲಾದರೆ ತುಂಬ 3-4 ಬಟ್ಟೆಗಳನ್ನ ಸಪ್ರೇಟಾಗಿ ಬೇಕು ಅಂದರೆ ಕಟ್ ಮಾಡಿ ಬಟ್ಟೆಲಿ ಹಾಕಿ ಕಟ್ಟಬೇಕಾಗತ್ತೆ. ಈ ಥರ ಒಂದು ಬಾಕ್ಸ್ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಮೊದಲಿಗೆ ನಾನು ನಮಗೆ ಯಾವುದೆಲ್ಲ ಕಾಳುಗಳು ಬೇಕು ಮೊಳಕೆ ಕಟ್ಟಲಿಕ್ಕೆ ಅದನ್ನು ರಾತ್ರಿ ನೀರಲ್ಲಿ ನೆನೆ ಇಡ್ತೀನಿ. ನೆನೆ ಇಟ್ಟು ನಂತರ ಒಂದು ರಾತ್ರಿ ನೆನೆ ಇಡಬೇಕಾಗುತ್ತೆ. ಚೆನ್ನಾಗಿ ನೆನಿಬೇಕು. ಇದು 1 ಗಂಟೆ 2 ಗಂಟೆ ನೆನೆಯೋದಲ್ಲ, ಒಂದು ರಾತ್ರಿ ಪೂರ್ತಿ ನೆನೆದು ಅದು ಕ್ಲೀನಾಗಿ ನೀರು ಕುಡಿದು ದಪ್ಪ ಆಗಬೇಕು ಕಾಳುಗಳು. ಆವಾಗ ಚೆನ್ನಾಗಿ ಮೊಳಕೆ ಬರುತ್ತೆ. ಚೆನ್ನಾಗಿ ನೆನೆಯಲಿಲ್ಲ ಅಂತಂದರೆ ಮೊಳಕೆ ಬರಲ್ಲ. ಈ ಥರ ಒಂದು ರಾತ್ರಿ ಇಡೀ ತೊಳೆದು ಕ್ಲೀನಾಗಿ 3-4 ಸಲ ತೊಳ್ಕೊಂಡು, ತುಂಬ ಧೂಳಿರುತ್ತೆ ಕಾಳುಗಳಲ್ಲಿ, ತೊಳೆದು ಮತ್ತು ಅದರಲ್ಲಿರೋ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಜಾಲಿಸ್ಕೊಂಡು ಹಿಂಗಿಡೋಣ. ಮರುದಿನ ಬೆಳಿಗ್ಗೆ ಅದನ್ನೆಲ್ಲ ನೀರನ್ನು ಬಸಿಬೇಕಾಗುತ್ತೆ. ಯಾವುದ್ರಲ್ಲಿ ಬಸಿಬೇಕು ಅಂತಂದರೆ ಸುಮ್ಮನೆ ತಟ್ಟೆ ಅಡ್ಡ ಇಟ್ಟು ಬಸಿಯೋದಲ್ಲ, ಒಂದು ಜಾಲರಿ ಸಹಾಯದಿಂದ ನೀರು ಫುಲ್ಲು ಡ್ರೈ ಆಗಲಿಕ್ಕೆ ಬಿಡಬೇಕು. 1-2 ಗಂಟೆಗಳ ಕಾಲ ಆ ಒಂದು ಜಾಲರಿಲೇ ಅದನ್ನು ಕಾಳುಗಳು ಬಿಡಬೇಕು. ನಾನು 3 ಜಾಲರಿ ಸಹಾಯದಿಂದ 3 ಕಾಳುಗಳನ್ನು ಸಪ್ರೇಟು ಸೋಸ್ಕೊಂಡಿದ್ದೆ. ನೋಡಿ, ಈ ಥರ ಸೋಸ್ಕೊಂಡು ಫುಲ್ಲು ಡ್ರೈ ಮಾಡ್ಕೋಬೇಕು. ಸ್ವಲ್ಪನೂ ನೀರಿರಬಾರ್ದು. ನಂತರ ಒಂದೊಂದು ಬಾಕ್ಸಿಗೂ ಒಂದೊಂದು ಕಾಳುಗಳನ್ನು ಹಾಕಿ ಈಗ ಮೊಳಕೆ ಬರಿಸೋಣ. 1 ದಿನ ಇಡಬೇಕಾಗುತ್ತೆ ಮೊಳಕೆ ಬರಿಸಲಿಕ್ಕೆ. ತುಂಬ ಚೆನ್ನಾಗಿದೆ ಬಾಕ್ಸ್ ಇದು. ಏರ್ ಹೋಗಲಿಕ್ಕೆ ಹೋಲ್ಗಳಿದೆ. ನಮಗೆ ಎಷ್ಟು ಸ್ಟೆಪ್ಪು ಬೇಕು ಅಷ್ಟು ಸ್ಟೆಪ್ಪು ಸಿಗುತ್ತೆ ಇದರಲ್ಲಿ. ನಾನು ಕೆಳಗಡೆದು ಸೇರಿ 4 ಸ್ಟೆಪ್ ಇದೆ ಇದರಲ್ಲಿ. ಕೆಳಗಡೆ ಬ್ಲೂ ಕಲರ್ದು ಅದು ನೀರು ಸ್ಟೋರ್ ಆಗಲಿಕ್ಕೆ. ಅಕಸ್ಮಾತ್ ಕಾಳುಗಳಲ್ಲಿ ನೀರಿನ ಅಂಶ ಇತ್ತು ಅಂದರೆ ಅದು ಇಳಿದ್ಬಿಟ್ಟು ಕೆಳಗಡೆ ಸ್ಟೋರ್ ಆಗುತ್ತೆ. ಕಾಳುಗಳಲ್ಲಿ ನಿಲ್ಲಕ್ಕೆ ಬಿಡಲ್ಲ. ಮೊಳಕೆ ಕಾಳಿಂದು ಮೇನು ಮೊಳಕೆ ಬರಬೇಕು ಅಂತಂದರೆ ಸ್ವಲ್ಪನೂ ನೀರಿರಬಾರ್ದು. ಹಾಗಾಗಿ ನೋಡಿ, ಇದು ಕೆಳಗಡೆನೂ ಬಾಕ್ಸ್ ಕೊಟ್ಟಿದ್ದಾರೆ. ನೀರಿದ್ದರೆ ಕೆಳಗಡೆ ಡ್ರೈ ಆಗಲಿಕ್ಕೋಸ್ಕರ 3 ಹೋಲ್ ಕೊಟ್ಟಿದ್ದಾರೆ ಒಂದೊಂದು ಬಾಕ್ಸಲ್ಲೂ. ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಈ ಬಾಕ್ಸಲ್ಲಿ. 1 ದಿನ ಇಡೋಣ ಇದನ್ನು. 1 ದಿನ ಇಟ್ಟ ನಂತರ ನೋಡಿ, ಎಲ್ಲ ಹಬೆಗೆ ಬೆವ್ತಂಗಾಗಿದೆ. ಸ್ವಲ್ಪನೂ ಗಾಳಿ ಹೋಗಲ್ಲ. ತುಂಬ ಚೆನ್ನಾಗಿ ಟೈಟಾಗಿ ಕೂರುತ್ತೆ. ತುಂಬ ಉದ್ದುದ್ದ ಮೊಳಕೆ ಬಂದಿದೆ. ಈ ಬಾಕ್ಸ್ ಮಾತ್ರ ತುಂಬಾ ಯೂಸ್ ಆಯಿತು ನನಗೆ. ತುಂಬ ಖುಷಿಯಾಯಿತು ಈ ಬಾಕ್ಸ್ ಕೂಡ. ನೀವು ಕೂಡ ಆನ್ಲೈನಲ್ಲಿ ತರಿಸ್ಕೋಬೋದು. ತುಂಬ ಚೆನ್ನಾಗಿದೆ ನೋಡಿ. ಹುರುಳಿಕಾಳು ಎಷ್ಟೆಷ್ಟು ಉದ್ದುದ್ದ ಬಂದಿದೆ. ಬಟ್ಟೆಲಿ ತುಂಬ ಚೆನ್ನಾಗಿ ಬರುತ್ತೆ. ನೀರಿಲ್ದಲ್ಲೇ ಕ್ಲೀನಾಗಿ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಭಾರವಾಗಿರೋದೊಂದು ವಸ್ತುನ ಬಟ್ಟೆ ಮೇಲೆ ಇಡಬೇಕು. ಬಟ್ಟೆಲಿ ಕಟ್ಟಿದರೆ ಬಟ್ಟೆದು ಸ್ವಲ್ಪ ಕರೆ ಆಗುತ್ತೆ, ನೋಡಲಿಕ್ಕೂ ಚೆನ್ನಾಗಿರಲ್ಲ. ಮತ್ತು ಮೊಳಕೆ ಏನಾಗುತ್ತೆ, ಬಟ್ಟೆ ಒಳಗೆ ಹೋಗಿ ಟೈಟಾಗಿ ಕೂತಾಗ ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ. ಬ್ರಷ್ ಮಾಡಿ ತೆಗಿಬೇಕಾಗುತ್ತೆ. ಅದೆಲ್ಲದಕ್ಕಿಂತನೂ ಈ ಥರ ಬಾಕ್ಸ್ ಮಾತ್ರ ಸೂಪರಾಗಿದೆ. ಇದನ್ನು ನೀವು ಖಂಡಿತವಾಗ್ಲೂ ಆನ್ಲೈನಲ್ಲಿ ತರಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೋಡೋದ್ರಲ್ಲ ಫ್ರೆಂಡ್ಸ್, ಮೊಳಕೆ ಕಾಳುಗಳನ್ನು ಹೇಗೆ ಕಟ್ಟೋದು ಅಂತ. ನಾವು ನೀರನ್ನು ಬಿಟ್ಟು ಕಟ್ಟಿದರೆ ಮೊಳಕೆ ಕಾಳಷ್ಟು ಚೆನ್ನಾಗಿ ಬರಲ್ಲ. ಒಂಥರ ಅಂಟ್ಕೊಂಡು ಲೋಳಿ ಥರ ಆಗುತ್ತೆ ಕಾಳುಗಳು, ಹೆಸರು ಕಾಳೆಲ್ಲ. ಹಾಗಾಗಿ ಸ್ವಲ್ಪನೂ ನೀರಿಲ್ದಲೇ ಬಸಿ ಇಡಬೇಕಾಗುತ್ತೆ 1-2 ಗಂಟೆಗಳ ಕಾಲ ಜಾಲರಿ ಸಹಾಯದಿಂದ. ನೀವು ಹಿಟ್ಟು ಜಲಸೋ ಜರಡಿಲು ಹಾಕಿಟ್ರೂ ತುಂಬ ಚೆನ್ನಾಗಿ ನೀರು ಕೆಳಗಡೆ ಇಂಗುತ್ತೆ. ನಂತರ ಈ ಥರ ಒಂದೊಂದು ಬಾಕ್ಸು ಇಲ್ಲ ಬಟ್ಟೆಯಲ್ಲಿ ಕಟ್ಕೋಬೋದು. ನೋಡಿ, ನಾನು ಮೊದಲು ಬಟ್ಟೆಲಿ ಕಟ್ಟಿಡ್ತಾಯಿದ್ದೆ. ನೋಡಿ, ಇದು ಕರೆ ಹಿಂಗೆ ಕಾಣುತ್ತೆ, ನೋಡಲಿಕ್ಕೂ ಚೆನ್ನಾಗಿರೋದಿಲ್ಲ. ಇದು ಮಾತ್ರ ಬಾಕ್ಸು ತುಂಬಾ ಯೂಸ್ ಆಯ್ತಾಯಿದೆ ನನಗೀಗ. ಈಗ ಬಟ್ಟೆಲಿ ಕಟ್ಟೋದು ನಿಲ್ಲಿಸಿದ್ದೀನಿ. ನೋಡಿರಲ್ಲ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟಲ್ಲಿ ಲೈಕ್, ಶೇರು, ಕಮೆಂಟು ಮಾಡೋದನ್ನ ಮರಿಬೇಡಿ. ಕಮೆಂಟಲ್ಲಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೋಡಿ, ಅದರ ನಡುವೆ ಒಂದು ಚಿಕ್ಕದಾಗಿ ಒಂದೇ ಒಂದು ಹೆರಳಿಕಾಯಿ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ದಿಢೀರಾಗಿ ಉಪ್ಪಿನಕಾಯಿ ಬೇಕು ಅಂದಾಗ ಆಗಲೇ ಕಲಿಸ್ಕೊಳ್ಳೋಂಥದ್ದು. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಹಾಕಿ ಒಂದು ಅರ್ಧ ಗಂಟೆ ನೆನೆ ಇಟ್ಟು, ನಂತರ ಇದಕ್ಕೆ 1-1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು, ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು, ಇದಕ್ಕೆ ಸಿಂಪಲ್ಲಾಗಿ ಸಾಸಿವೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು 1-2 ದಿನಕ್ಕಾಗುತ್ತೆ. ಇದು ತುಂಬ ದಿನ ಸ್ಟೋರ್ ಮಾಡಿಡೋಕ್ಕಾಗಲ್ಲ. ಆಗಲೇ ಹಾಕಿ ಆಗಲೇ ಕಲಿಸ್ಕೊಂಡು ಊಟ ಮಾಡೋವಂಥದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಳಕೆ ಕಟ್ಟೋದು ಹೇಗೆ ಮತ್ತು ಸಿಂಪಲ್ಲಾಗಿ ಎಳ್ಳಿಕಾಯಿ ಉಪ್ಪಿನಕಾಯಿ ಅದ್ರ ಜೊತೆ. ಮೊಳಕೆ ಕಟ್ಟುವ ಬಾಕ್ಸ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ತೀನಿ.
ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.